ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಹಾ, ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಹಾ, ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ, ಅದು ನಿಮ್ಮ ಹಕ್ಕು, ನನ್ನ ವೆರಿ ಸಿಂಪಲ್, ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ, ನೀನು ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀನು. ಅಲ್ವಾ? ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು, ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಇದರಿಂದ ವಿಚಲಿತರಾಗ ಪ್ರಶ್ನೆನೇ ಇಲ್ಲ, ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆ ಕೆಲಸ ಮಾಡಬೇಕು. ಆ ಥರ ಇವತ್ತು ಇಲ್ಲಿವರೆಗೆ ಮಾಡಿದ್ದೀವಿ, ಮುಂದೇನೂ ಕೂಡ ಮಾಡ್ತೀವಿ. ನಮ್ಮ ಜೊತೆ ಇರಿ ಅಷ್ಟೇನೆ, ಸುಳ್ಳು ಹೇಳೋರ ಜೊತೆ ಇರಕ್ಕೆ ಹೋಗ್ಬೇಡಿ, ಮೋಸ ಮಾಡೋರ ಜೊತೆ ಇರಕ್ಕೆ ಹೋಗ್ಬೇಡಿ. ನಮ್ಮ ಜೊತೆ ಇರಿ, ನಿಮ್ಮ ಆಶೀರ್ವಾದ ಇರಲಿ ನಮಗೆ. ನೀವು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಈ 3 ಸ್ಟೇಷನ್ಗಳನ್ನು ಕೌಲಂದಿನಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಜೈಪುರಕ್ಕೆ ಹೋಗಿ ಮಾಡೋಕ್ಕಾಗಲಿಲ್ಲ, ಅಂತರ್ಸಂತೆಗೆ ಹೋಗಿ ಮಾಡೋಕ್ಕಾಗಲಿಲ್ಲ, 3 ಮಾಡಿದ್ದೀವಿ. ಈ 3 ಪೊಲೀಸ್ ಸ್ಟೇಷನ್ಗಳಿಂದ ಜನರಿಗೆ, ದುರ್ಬಲ ವರ್ಗದ ಜನರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಲಿ, ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತೇಳಿ ಆಶಿಸಿ ಇವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾವು ಯಾವುದೇ ಜಾತಿ ಧರ್ಮ ಮಾಡಲ್ಲ. ಬಿಜೆಪಿಯವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲಿ ಸಬ್ಕಾ ಸಾಥ್ ಮಾಡ್ತಾರೆ? ಆ ಗಡ್ಡದವ್ರನ್ನ, ಟೋಪಿ ಹಾಕಿರೋರ್ನ, ಬುರ್ಕ ಹಾಕಿರೋರ್ನ ಬರಬೇಡಿ ಅಂತಂದ್ಮೇಲೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಿದೆ ಅದು ಸಬ್ಕಾ ಸಾಥ್? ಸುಳ್ಳು ಹೇಳೋದು. ನಾವು ಹಂಗಿಲ್ಲ. ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾರಿಗ ಎಲ್ಲಾರ ಇರಲಿ, ಎಲ್ರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಸಹಾಯ ಮಾಡ್ತೀವಿ. ಅವ್ರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಜೈನರಿರಲಿ, ಎಲ್ಲ ಜಾತಿಯವ್ರಿಗೂ ಕೂಡ ಸಹಾಯ ಮಾಡ್ತೀವಿ. ಮತ್ತೆ ಎಲ್ಲ ಪಕ್ಷದವ್ರಿಗೂ ಮಾಡ್ತೀವಿ. ಏನ್ ಬಿಜೆಪಿಯವರು ಅಕ್ಕಿ ತಗೊಳ್ಳಲ್ವಾ? ಬಿಜೆಪಿಯವರು 2,000 ರೂಪಾಯಿ ತಗೊಳ್ಳಲ್ವಾ? ಬಿಜೆಪಿಯವರು ಬಸ್ನಲ್ಲಿ ತಿರ್ಗಾಡಲ್ವಾ? ಇವತ್ತು 3 ಪೊಲೀಸ್ ಠಾಣೆಗಳನ್ನ ಉದ್ಘಾಟನೆ ಮಾಡಿದ್ದೇವೆ. ಕೌಲಂದಿನಲ್ಲಿ ಒಂದು ಪೊಲೀಸ್ ಠಾಣೆ, ಜೈಪುರದಲ್ಲಿ ಒಂದು ಪೊಲೀಸ್ ಠಾಣೆ, ಮೈಸೂರು ತಾಲೂಕು ಜೈಪುರ, ಮತ್ತೆ ಹೆಗ್ಗಡದೇವಕೋಟೆ ತಾಲೂಕಿನ ಅಂತರ್ಸಂತೆ. ಈ 3 ಕಡೆಗಳಲ್ಲಿ ಸುಮಾರು 4,40,00,000 ರೂಪಾಯಿಗಳನ್ನು ಖರ್ಚು ಮಾಡಿ
ನೂತನವಾಗಿ 3 ಪೊಲೀಸ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾತನಾಡಿದ್ದಾರೆ. ನಮ್ಮ ಗೃಹ ಸಚಿವರು ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. ಏನು ಕೇಳಿಸ್ತಾ ಇಲ್ವಲ್ಲಯ್ಯ? ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಓಕೆ. ಗೃಹ ಸಚಿವರು ಕೂಡ ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. ಪೊಲೀಸ್ ಇಲಾಖೆ ಇರ್ತಕ್ಕಂಥದ್ದು ಸಮಾಜದಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದ್ದರೆ ರಾಜ್ಯನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಜನರು ನೆಮ್ಮದಿಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ಜನರಿಗೆ ಪೊಲೀಸ್ ಸಂಪರ್ಕ ಜಾಸ್ತಿ. ನಾವೆಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳು, ಬೇರೆ ಅಧಿಕಾರಿಗಳು ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಜನರೇ ನಮ್ಮ ಮಾಲೀಕರು. ಜನರು ಕೊಡ್ತಕ್ಕಂಥ ತೆರಿಗೆ ಹಣದಿಂದ ನಾವೆಲ್ಲ ಸಂಬಳ ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಜನರಿಗೋಸ್ಕರ ಇರೋರು. ರಾಜಕಾರಣಿಗಳು ಜನಸೇವೆ ಮಾಡ್ತೀವಿ ಅಂತೇಳಿ ನಾವು ಬಂದಿದ್ದೀವಿ, ಸಮಾಜ ಸೇವೆ ಮಾಡ್ತೀವಿ ಅಂತ ಬಂದಿದ್ದೀವಿ. ಅದಕ್ಕೆ ಜನ ನಮಗೆ ವೋಟ್ ಕೊಟ್ಟು ಕಳಿಸ್ತಾರೆ. ನಾವು ಸರ್ಕಾರಿ ಗೌರ್ಮೆಂಟ್ ಸರ್ವೆಂಟ್ಸೇ. ನಾವು ಸರ್ಕಾರಿ ಯಂತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಕೂಡ ಇದ್ದಾರೆ. ನಾವೆಲ್ಲರೂ ಕೂಡ ಈ ಸಮಾಜದ ಒಳಿತಿಗೋಸ್ಕರ ಇರ್ತಕ್ಕಂಥದ್ದು, ಸಮಾಜದ ಜನರಿಗೋಸ್ಕರ ಇರ್ತಕ್ಕಂಥದ್ದು. ಈ ಕನಿಷ್ಠ ಮೂಲಭೂತವಾದಂಥ ಪ್ರಜ್ಞೆ ಪ್ರತಿಯೊಬ್ಬ ಅಧಿಕಾರಿಗಳಲ್ಲೂ ಕೂಡ ಇರಬೇಕು. ನಾನು ಸ್ವಲ್ಪ ದಿನ ವಕೀಲಿ ವೃತ್ತಿ ಮಾಡಿದ್ದೆ. ಆಗ ಮೈಸೂರು ಸೌತ್ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ತಾಲೂಕಾ ಬೋರ್ಡ್ ಮೆಂಬರ್ ಕೂಡ ಆಗಿದ್ದೆ. ಆಗ ಸುಮಾರು 1 ಗಂಟೆ 2 ಗಂಟೆ ಸಾಯಂಕಾಲದ ವೇಳೆ ಹೋಗಿ ಪೊಲೀಸ್ ಸ್ಟೇಷನ್ ಕೂತ್ಕೊತಿದ್ದೆ ನಾನು. ಆಗ ಜನರು ಅನೇಕ ಸಮಸ್ಯೆಗಳನ್ನು ತಗೊಂಡು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ. ನಾನು ಎಲ್ಲ ಪೊಲೀಸ್ನವ್ರಿಗೆ ಹೇಳೋದೇನಪ್ಪ ಅಂತಂದ್ರೆ, ಜನರನ್ನ ಬಂದವರನ್ನ ಗೌರವದಿಂದ ಕುಳ್ಳರಿಸಿ ಅವ್ರ ಕಷ್ಟ ಏನು ಸುಖ ಏನು ಅಂತ ಕೇಳಬೇಕು. ಅವ್ರ ಕಷ್ಟ ಸುಖಗಳನ್ನ ಕೇಳ್ತಕ್ಕಂಥದ್ದಾಗಬೇಕು. ಅದಕ್ಕೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳು ಕೂಡ ಜನಸ್ನೇಹಿಯಾಗಿರಬೇಕು, ಜನ ಸ್ನೇಹಿಯಾಗಿರಬೇಕು. ಜನಗಳನ್ನ
ನಿಮ್ಮ ಭಾಷೆ ನಾಗರಿಕ ಭಾಷೆಯನ್ನು ಬಳಸ್ತಕ್ಕಂಥದ್ದನ್ನು ಕಲಿತ್ಕೋಬೇಕು. ನಾಗರಿಕ ಭಾಷೆಗಳು ಬಂದಾಗ ಮಾತ್ರ ನಿಮ್ಮ ಮೇಲೆ ವಿಶ್ವಾಸ ಬೆಳೀಲಿಕ್ಕೆ ಶುರುವಾಗ್ತದೆ ಅಲ್ವಾ? ಪೊಲೀಸ್ ಸ್ಟೇಷನ್ಲಿ ಗೌರವದಿಂದ ಕುಳ್ಳಿರಿಸಿ ಮಾತನಾಡಿದ್ರೆ ನಿಮ್ಮ ಮೇಲೆ ವಿಶ್ವಾಸ ಗೌರವ ಬರಲಿಕ್ಕೆ ಶುರುವಾಗ್ತದೆ. ನಿಮಗೆ ಒಮ್ಮೆ ಗೌರವ ವಿಶ್ವಾಸ ಬಂದ್ರೆ ನಂಬಿಕೆ ಬರಲಿಕ್ಕೆ ಶುರುವಾಗ್ತದೆ. ಇದು ಬಹಳ ಮುಖ್ಯ. ಪೊಲೀಸ್ನವ್ರಿಗೆ, ಪೊಲೀಸ್ ಠಾಣೆಗಳಿಗೆ ನಮಗೆ ಅಲ್ಲಿ ಹೋದ್ರೆ ನ್ಯಾಯ ಸಿಗ್ತದಪ್ಪ ಅಂತಕ್ಕಂಥ ಭಾವನೆ ಬರಬೇಕು. ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥದ್ದೇ ನ್ಯಾಯ ಒದಗಿಸ್ಲಿಕ್ಕೋಸ್ಕರ. ಪೊಲೀಸ್ ಸ್ಟೇಷನ್ಗಳಿರ್ತಕ್ಕಂಥದ್ದು ದುಡ್ಡಿದ್ದವರಿಗೆ, ದರ್ಪ ಮಾಡೋರಿಗೆ ಅಲ್ಲ. ಯಾರು ದುರ್ಬಲ ವರ್ಗದವರಿದ್ದಾರೆ ಆ ದುರ್ಬಲ ವರ್ಗದವರಿಗೆ ಕಾನೂನು ರೀತಿಯ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಸಮಾಜದಲ್ಲಿ ಕಾನೂನಿನ ಸುವ್ಯವಸ್ಥೆ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇನ್ನೂ ಕೂಡ ಸಮಾಜದಲ್ಲಿ ದೌರ್ಜನ್ಯಗಳು ನಡೀತವೆ. ದೌರ್ಜನ್ಯ ಮಾಡೋರು ಯಾರು? ಬಲಾಢ್ಯರು ದೌರ್ಜನ್ಯಗಳನ್ನು ಮಾಡ್ತಾರೆ. ಆ ಬಲಾಢ್ಯರು ದುಡ್ಡಿದೆ ಅಂತೇಳಿ ಕಾನೂನು ಕೊಂಡ್ಕೋತೀವಿ ಅಂತಕ್ಕಂಥ ಭ್ರಮೆನಲ್ಲಿ ಇರ್ತಾರೆ. ಅದಕ್ಕೆ ಪೊಲೀಸ್ನವರು ಯಾವತ್ತೂ ಕೂಡ ಬಲಿಯಾಗಬಾರದು. ಹಣ ಇರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ಬಲಿಯಾಗಬಾರದು. ಇದನ್ನ ಬಹಳ ಸ್ಪಷ್ಟವಾಗಿ ಎಲ್ಲ ಪೊಲೀಸ್ನವರಿಗೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಜನ ಎಲ್ಲ ಚಪ್ಪಾಳೆ ತಡ್ತಾರೆ. ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇನ್ನೂ ಕೂಡ ಸಮಾಜದಲ್ಲಿ ದೌರ್ಜನ್ಯಗಳು ನಡೀತವೆ. ದೌರ್ಜನ್ಯ ಮಾಡೋರು ಯಾರು? ಬಲಾಢ್ಯರು ದೌರ್ಜನ್ಯಗಳನ್ನು ಮಾಡ್ತಾರೆ. ಆ ಬಲಾಢ್ಯರು ದುಡ್ಡಿದೆ ಅಂತೇಳಿ ಕಾನೂನು ಕೊಂಡ್ಕೋತೀವಿ ಅಂತಕ್ಕಂಥ ಭ್ರಮೆನಲ್ಲಿ ಇರ್ತಾರೆ. ಅದಕ್ಕೆ ಪೊಲೀಸ್ನವರು ಯಾವತ್ತೂ ಕೂಡ ಬಲಿಯಾಗಬಾರದು. ಹಣ ಇರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ಬಲಿಯಾಗಬಾರದು. ಇದನ್ನ ಬಹಳ ಸ್ಪಷ್ಟವಾಗಿ ಎಲ್ಲ ಪೊಲೀಸ್ನವರಿಗೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಜನ ಎಲ್ಲ ಚಪ್ಪಾಳೆ ತಡ್ತಾರೆ. ಅಂದ್ರೆ ಆ ತರ ಮಾಡಬೇಕು ನೀವು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂತ ಅದರ ಅರ್ಥ. ಬೋರ್ಡ್ ಇದೆಯಾ? ಜನ ಯಾಕೆ ಚಪ್ಪಾಳೆ ತಡ್ತಾರೆ ಅಂದ್ರೆ, ನೀವು ಆ ತರ ಮಾಡ್ತೀರಿ ಅಂತೇಳಿ ಮಾಡಬೇಕು ಅಂತ ಜನರ ಬಯಕೆ ಅದು. ಇವತ್ತು ನಾವು ಸಿಆರ್ಇ ಶೆಲ್ ಅಂತ ಇರ್ತದೆ. ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್, ಡೈರೆಕ್ಟರೇಟ್ ಆಫ್ ಸಿವಿಲ್ ಫೋರ್ಸ್ ಎನ್ಫೋರ್ಸ್ಮೆಂಟ್ ಅಲ್ವಾ? ಯಾಕೆ ಅದಿರೋದು?
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಮೇಲೆ ಯಾವುದೇ ಕಾರಣಕ್ಕೆ ದೌರ್ಜನ್ಯ ನಡೀಬಾರದು, ದೌರ್ಜನ್ಯವನ್ನು ತಪ್ಪಿಸಬೇಕು. ಇವೆಲ್ಲ ಕಾನೂನು ಮಾಡಿರೋದು ಯಾಕೋಸ್ಕರ? ನಾವು ಕಾನೂನು ಮಾಡ್ತೀವಿ, ಜನರು ಚಾಪೆ ಕೆಳಗಡೆ ನುಸುಳ್ಕೊಬಿಟ್ರೆ ಅದಕ್ಕೆ ಅವಕಾಶ ಕೊಡಕೂಡದು. ಬಹಳ ಬುದ್ಧಿವಂತರಿದ್ದಾರೆ. ಕೂತ್ಕೊಳ್ರಿ ಸಾಹೇಬ್ರೆ. ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗಳು ಇರಬೇಕು. ಪೊಲೀಸ್ ಸ್ಟೇಷನ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ನಾವು. ಖರ್ಚು ಮಾಡೋ ಉದ್ದೇಶನೇ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ಅಂತೇಳಿ. ಇವತ್ತಿಗೂ ಕೂಡ ಅನೇಕ ತಲೆ ತಗ್ಗಿಸ್ತಕ್ಕಂಥ ಕೆಲಸಗಳಾಗ್ತವೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಾವು ಕಾನೂನು ತಲೆ ತಗ್ಗಿಸ್ತಕ್ಕಂಥದ್ದು. ಅದಕ್ಕೆ ನಮ್ಮ ಪೊಲೀಸ್ನವರು ಯಾವಾಗಲೂ ಏನು ಮಾಡ್ತಾರೆ, ಕೆಲವರು, ನಾಟ್ ಆಲ್ ಪೊಲೀಸ್ ಆಫೀಸರ್ಸ್, ಸಮ್ ಪೊಲೀಸ್ ಆಫೀಸರ್ಸ್ ಏನು ಮಾಡ್ತಾರೆ ಅಂತಂದ್ರೆ, ಘಟನೆ ನಡೆದ ಮೇಲೆ ಕ್ರಮ ತಗೊಳ್ಳಕ್ಕೆ ಶುರು ಮಾಡ್ತಾರೆ. ಘಟನೆ ನಡೆದ ರೀತಿಯಲ್ಲಿ ಕ್ರಮ ತಗೋಬೇಕು. ಅದಕ್ಕೋಸ್ಕರ ಇಂಟೆಲಿಜೆನ್ಸ್ ಅಂತೆಲ್ಲ ಇಟ್ಕೊಂಡಿದ್ದೀವಿ ಅಲ್ವಾ? ಆ ಇಂಟೆಲಿಜೆನ್ಸು ಹೆಚ್ಚು ಕೆಲಸ ಮಾಡಬೇಕು. ಆಮೇಲೆ ಈ ಪೊಲೀಸ್ ಸ್ಟೇಷನ್ನಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ಲ, ಸ್ಟೇಷನ್ ಹೌಸ್ ಆಫೀಸರ್, ಅವ್ರಿಗೆ ಅವ್ರ ಜುರಿಸ್ಡಿಕ್ಷನ್ ಇದೆಯಲ್ಲ, ಈ ಕೌಲಂದೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇಲ್ಲಿ ಕೆಲಸ ಮಾಡೋ ಸಬ್ ಇನ್ಸ್ಪೆಕ್ಟ್ರಿ ಯಾವ್ಯಾವ ಊರಿನಲ್ಲಿ ಏನೇನು ನಡೀತದ ಅಂತೆಲ್ಲ ಗೊತ್ತಿರ್ತದೆ. ಇನ್ಸ್ಪೆಕ್ಟರ್ ಗೊತ್ತಿರ್ತದೆ, ಸಬ್ ಇನ್ಸ್ಪೆಕ್ಟರ್ಗಳು ಗೊತ್ತಿರ್ತದೆ, ಕಾನ್ಸ್ಟೇಬಲ್ ಗೊತ್ತಿರ್ತದೆ, ಹೆಡ್ ಕಾನ್ಸ್ಟೇಬಲ್ ಗೊತ್ತಿರ್ತದೆ. ಮತ್ತೆ ತಡೆಯಕ್ಕಾಗಲ್ವಾ? ಈಗ ಇವತ್ತು ಅನೇಕ ಕಡೆಗಳಲ್ಲಿ ನಾರ್ಕೋಟಿಕ್ಸ್ ಎಲ್ಲ ದೊಡ್ಡ ಜಾಲ ಆಗ್ಬಿಟ್ಟದೆ. ಯಾಕಾಗ್ತದೆ ಹಂಗೆ? ನಿಮಗೆ ಗೊತ್ತಿಲ್ಲ ಆಗ್ತದ? ನೀನಲ್ಲಯ್ಯ, ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಆಗ್ತದ? ಯಾವ ಊರಿನಲ್ಲಿ ಇಸ್ಪೀಟ್ ಆಡ್ತಾರೆ ಅಂತ ಗೊತ್ತಿರ್ತದೆ, ಯಾವ ಊರಿನಲ್ಲಿ ಕುಡಿತಾರೆ ಅಂತ ಗೊತ್ತಿರ್ತದೆ. ಅಲ್ಲೂ ಮೂಗ್ಶೆಟ್ಟಿ ಎಲ್ಲ ಬಾತ್ಮೀದಾರರು ಕೇಳಿರ್ತಾರೆ. ಪೊಲೀಸ್ ಪ್ರತಿ ಊರುಗಳಲ್ಲೂ ಕೂಡ ಬಾತ್ಮೀದಾರರು ಇರ್ತಾರೆ. ಆಮೇಲೆ ಬೀಟ್ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಇವೆಲ್ಲ ಇದ್ರೂ ಇವ್ರ ಕಣ್ತಪ್ಪಿ ಅಫೆನ್ಸ್ಗಳಾಗ್ಬಿಡ್ತವೆ. ಹೆಂಗಾಯ್ತವೆ? ಅವು ಆಗ್ಬಾರ್ದಾಗ ನೋಡ್ಕೋಬೇಕು. ಅವು ಆಗದಿದ್ದಾಗ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಅನೇಕ ಅಪರಾಧಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸಾರ್ವಜನಿಕರು ಕೂಡ ಸ್ವಲ್ಪ ಜವಾಬ್ದಾರಿ, ಅವ್ರ ಕರ್ತವ್ಯಗಳನ್ನು ಮಾಡೋದ್ರಲ್ಲಿ ವಿಫಲ ಆಗ್ತಾರೆ. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಕಣ್ಣಾರೆ ನೋಡಿರ್ತಾರೆ ಆಕ್ಸಿಡೆಂಟ್ನ, ಆಮೇಲೆ ಸಾಕ್ಷಿ ಹೇಳಕ್ ಮಾತ್ರ ಸೈನ್ ಹಾಕಲ್ಲ.
ನೀವು ಸಾಕ್ಷಿ ಹೇಳದೆ ಹೋದ್ರೆ ನೋಡದೆ ಇದ್ದವ್ರ ಬರೆಸ್ಕೊತಾರೆ ಹೆಸರು ಅಷ್ಟೇ. ಆಮೇಲೆ ಅನೇಕ ಜನ ಪೊಲೀಸ್ನವರು ಈ ಮಾಜರ್ ಮಾಡ್ತಾರಲ್ಲ, ವೆಪನ್ ಸೀಜ್ ಮಾಡೋದು, ಮಾಜರ್ ಮಾಡೋದು, ಸ್ಥಳಕ್ಕೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ಬರೆದು ಬಿಡ್ತಾರೆ ಅಂತ. ಮತ್ತೆ ನಾನು ಲಾಯರ್ ಆಗಿದ್ದಾಗ ನಮ್ಮ ಸೀನಿಯರ್ ಒಬ್ರು ಅಡ್ವೊಕೇಟ್ ಹೇಳ್ತಿದ್ರು, ಅವರು ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನೋಡಪ್ಪ, ಲಾಯರ್ ಬುದ್ಧಿವಂತಿಕೆ 25% ಅಷ್ಟೇನೆ, ಇನ್ನು 25% ಸಾಕ್ಷಿಗಳಿಂದ ಕೇಸ್ ಹಾಳಾಗ್ತದೆ, ಇನ್ನು 50% ಪೊಲೀಸ್ನವರಿಂದ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಪೊಲೀಸ್ನವರು, ಅದರಲ್ಲೇ 50% ಹಾಳಾಗ್ಬಿಡ್ತದೆ. 25% ಮಾತ್ರ ಲಾಯರ್ ಬುದ್ಧಿವಂತಿಕೆ ನಡೆಯೋದು. ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿದ್ರೆ ಶಿಕ್ಷೆ ಗ್ಯಾರಂಟಿ ಆಗ್ತದೆ. ಮತ್ತೆ ನೀವು ಕೋಆಪರೇಟ್ ಮಾಡಬೇಕು, ಸಾಕ್ಷಿ ಹೇಳ್ಬೇಕಲ್ಲ. ಸಾಕ್ಷಿ ಏನ್ ಮಾಡ್ತಾರೆ, ಪ್ರಬಲವಾಗಿ ಇದ್ರೆ ಅಕ್ಯೂಸ್ಡು, ಅಪರಾಧಿಗಳು ಯಾರು ಅಪರಾಧಿಗಳು ಏನು ಅಕ್ಯೂಸ್ಡ್ ಅನ್ನೋದಕ್ಕೆ ಏನಂತ ಕರೀತಾರೆ, ಆರೋಪಿಗಳು ಪ್ರಬಲರಾಗಿದ್ರೆ ಸಾಕ್ಷಿಗಳು ಭಯ ಆಗ್ಬಿಟ್ಟು ಪರ್ಚೇಸ್ ಮಾಡ್ಬಿಡ್ತಾರೆ. ಆಮೇಲೆ ಇವರು FIR ಹಾಕಿ, ಚಾರ್ಜ್ ಶೀಟ್ ಹಾಕಿ, ಎವಿಡೆನ್ಸ್ ಶುರುವಾಗೋದು ಯಾವಾಗ ಆಗ್ತಾರೆ? ಚಾರ್ಜ್ ಶೀಟ್ ಹಾಕಕ್ಕೆ ಒಂದು 6 ತಿಂಗಳು, 1 ವರ್ಷ ತಗೋತಾರೆ. ಆಮೇಲೆ 2 ವರ್ಷದ ಮೇಲೆ ಟ್ರಯಲ್ ಶುರುವಾಯ್ತದೆ. ಆ ಟ್ರಯಲ್ ಶುರುವಾಗೋದಕ್ಕೆ ಮರ್ತೇ ಬಿಟ್ಟಿರ್ತಾರೆ ನೋಡಿರೋರು. ಹಂಗಾಗಿ 100ಕ್ಕೆ 90% ಅಕ್ಯೂಟ್ ಆಗ್ಬಿಡ್ತವೆ. ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವ್ರು ಯಾರೇ ಆಗಲಿ, ನೀವು ಸತ್ಯ ಹೇಳ್ತಕ್ಕಂಥದನ್ನ ಮಾಡಬೇಕು ಅಲ್ವಾ? ಸೊ ಇದನ್ನ ಮಾಡಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಆದರೆ ಯಾವ ಕಾರಣಕ್ಕೂ ಕೂಡ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು. ದಟ್ ಈಸ್ ದಿ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. 99% of the accused persons can be acquitted, but not a single person can be convicted. That is the law. ಇದು ಕಾನೂನು, ಜೂರಿಸ್ಪ್ರುಡೆನ್ಸ್, ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. 99 ಜನ ಆರೋಪಿಗಳು ಬೇಕಾದ್ರೆ ಅಕ್ವಿಟ್ ಆಗ್ಬೋದು, ಆದರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು. ಒಂದೊಂದ್ಸಾರಿ ಏನ್ ಮಾಡ್ತಾರೆ ಜನ, ಕಂಪ್ಲೇಂಟ್ ಕೊಡೋರು ನಮ್ಗೆ ಆಗದೇದವ್ರು ಸೇರಿಸ್ಬಿಡ್ತಾರೆ. ನೀವು ಸ್ವಲ್ಪ ಹುಷಾರಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಅವರು ಹೋಲಿ ಜೈಲಿಗೆ ಅಂದ್ಬಿಟ್ಟು ಸೇರಿಸ್ಬಿಡ್ತಾರೆ. ಅದಕ್ಕೆ ಪೊಲೀಸ್ನವ್ರು ಸ್ವಲ್ಪ ಹುಷಾರಾಗಿ ಇನ್ವೆಸ್ಟಿಗೇಷನ್ ಮಾಡಿ ನಿರಪರಾಧಿಗಳಿದ್ರೆ ಬಿಟ್ಬಿಡ್ಬೇಕು. ಆ ಕೆಲಸ ಮಾಡಬೇಕು. ಪೊಲೀಸ್ ಸ್ಟೇಷನ್ನು ವ್ಯಾಪ್ತಿನಲ್ಲಿ ಅಪರಾಧಗಳು ನಡೀದೇ ಇರಬೇಕಾದ್ರೆ ಅಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಯಾರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರ್ತದೆ, ಅದನ್ನು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಏನೋ ನೆಪ ಹೇಳ್ಬಿಡೋದು, ಅವೆಲ್ಲ ನೆಪಗಳು ಮಾಡಕ್ ಹೋಗ್ಬಿಡಿ. ನಿಮ್ಗೆಲ್ಲ ಗೊತ್ತಿರ್ತದೆ ಯಾರ್ಯಾರು ರೌಡಿಸಮ್ ಮಾಡ್ತಾರೆ, ಯಾರು ಕಳ್ತನ ಮಾಡ್ತಾರೆ, ಯಾರು ದರೋಡೆ ಮಾಡ್ತಾರೆ, ಯಾರು ನಾರ್ಕೋಟಿಕ್ಸ್ ಇವೆಲ್ಲ ಡ್ರಗ್ಸ್ ಮಾರಾಟ ಮಾಡ್ತಾರೆ, ಯಾರು ಸ್ಮಗ್ಲಿಂಗ್ ಮಾಡ್ತಾರೆ, ಇವೆಲ್ಲ ಗೊತ್ತಿರ್ತದೆ. ಸೊ ಅಂತ್ಯವ್ರ ಮೇಲೆ ನಿಗಾ ಇಡಿ ಅಷ್ಟೇನೆ.
ನೀವು ಅವ್ರ ಮೇಲೆ ನಿಗಾ ಇಟ್ಟರೆ ಬಹಳ ಅಪರಾಧಗಳು ತಪ್ಪೋಗ್ಬಿಡ್ತವೆ. ಅದನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡಬೇಕು. ಈಗ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಾದ್ರೆ ನೀವು ಮಾಡಬೇಕಲ್ಲ ಕೆಲಸನ, ಪೊಲೀಸ್ನವರು. ಸೊ ಆ ಕೆಲಸ ನೀವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಾವು ಈಗಾಗಲೇ ದರ್ಶನ್ ಹೇಳಿದ್ರು, ನಮ್ಮ ಸರ್ಕಾರ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ ಜನರಿಗೆ ಕೊಟ್ಟಿದ್ದಂಥ 5 ದೊಡ್ಡ ಭರವಸೆಗಳಲ್ಲಿ 4 ಭರವಸೆಗಳನ್ನು ಈಡೇರಿಸಿದೆ. ಜನವರಿ 12ನೇ ತಾರೀಕಿಗೆ 5ನೇ ಗ್ಯಾರಂಟಿನೂ ಕೂಡ ಜಾರಿ ಕೊಡ್ತಾ ಇದ್ದೀವಿ. ಯುವ ನಿಧಿ ಅದನ್ನ ಜಾರಿ ಕೊಡ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಪ್ರತಿ ಮನೆಗೆ, ಏಯ್ ಮಾರುತಿ ಯಾಕೆ ಎದ್ದೋಯ್ತಾ ಇದೆಯಾ, ನಾನು ಇಲ್ಲಿ ಮಾತಾಡಿಸಿ ಭಾಷಣ ಮಾಡುವಾಗ ಪ್ರತಿ ಮನೆಗೆ, ಫ್ಯಾಮಿಲಿಗೆ 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ಬಹಳ ಜನಕ್ಕೆ ಇದು ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. 4,000 ರಿಂದ 5,000 ರೂಪಾಯಿ, 1,16,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು ಹಿಂದೆ? 2,000 ರೂಪಾಯಿ 1,16,00,000 ಕುಟುಂಬದವರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಆಮೇಲೆ 1,60,00,000 ಜನರಿಗೆ ಅವರ ವಿದ್ಯುತ್ ಬಿಲ್ಲು ಕಟ್ಟಬೇಕಾಗಿಲ್ಲ. 1,60,00,000 ಜನರು ಬಿಲ್ ಕಟ್ಟಬೇಕಾಗಿಲ್ಲ. 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್. ಆಮೇಲೆ ಮಹಿಳೆಯರು, ಎಲ್ಲ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡಬಹುದು. ಆಮೇಲೆ ಯಾರು ಬಹುಶಃ 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತದೆ, ಅದರ ಜೊತೆಗೆ ನಾವು 5 kg ತಲಾ 5 kgಗೆ ಬದಲಾಗಿ 170 ರೂಪಾಯಿ ಕೊಡ್ತೀವಿ. ಈ ದುಡ್ಡೆಲ್ಲ ನಿಮಗೆ ಉಳಿತದಲ್ವಾ? ಈ ದುಡ್ಡು ಯಾರು ಮಧ್ಯವರ್ತಿಗಳು ಹೊಡ್ಕೊಳ್ತಾರ? ನಿಮಗೆ ನೇರವಾಗಿ ತಲುಪುತ್ತೆ. ಈ ದುಡ್ಡು ಸಿಕ್ಕಿದ್ರೆ ನಿಮ್ಗೆ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಲ್ವಾ? ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತಾ ಇಲ್ಲ? ಒಂದು ವರ್ಷಕ್ಕೆ 50 ರಿಂದ 60 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತದೆ. 50 ರಿಂದ 60 ಸಾವಿರ ರೂಪಾಯಿ. ಹಿಂದೆ ಯಾವ ಸರ್ಕಾರ ಮಾಡಿತ್ತಾ? ಯೋಚನೆ ಮಾಡಿ ನೀವು. ಹಿಂದೆ ಯಾವ ಸರ್ಕಾರ ಮಾಡಿತ್ತು ಹಂಗೆ? ಯಾವ ಸರ್ಕಾರನೂ ಮಾಡಿರ್ಲಿಲ್ಲ. ನಾವು ಮಾಡಿದೀವಿ. ಕೃಷ್ಣಮೂರ್ತಿ ಗೊತ್ತಾ? ಹೇಳ್ತಾ ಇದೆಯಾ? 50 ರಿಂದ 60 ಸಾವಿರ ರೂಪಾಯಿ ಭಾಗ್ಯಗಳ ಭಾಗ್ಯ ನಾನು ಕೊಟ್ಟದಲ್ಲ. ಜನರ ದುಡ್ಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು, ಗೊತ್ತಾಯ್ತಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ನಮ್ಮ ಅಪ್ಪನ ಮನೆ ದುಡ್ಡು ಕೊಟ್ಟಿ ನಾನು. ಬೇರೆಯವರೆಲ್ಲ ನಮ್ ದುಡ್ಡು ಕೊಟ್ಟಿ. ನೀವು ಯಾರು ದುಡ್ಡು ಕೊಟ್ಟರು? ನಿಮ್ ದುಡ್ಡು ನಿಮ್ಗೆ ಕೊಡೋದು ಅಷ್ಟೇ. ನಿಮ್ ದುಡ್ಡು ನಿಮ್ಗೆ ಕೊಡೋದು. ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣನ ನಿಮ್ಗೆ ಹಂಚೋದು.
ಏಯ್ ಅದರಿಂದ ಈ ಕಾರ್ಯಕ್ರಮಗಳನ್ನ ಕಳೆದ 7 ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೀವಿ. ಮುಂದಿನ ತಿಂಗಳು ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ BSc, MA, MSc, BA, BCom, MBBS, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ತಿಂಗಳಿಗೆ 3,000. ಡಿಪ್ಲೊಮಾ ಮಾಡಿರೋರಿಗೆ ಅವರಿಗೆ 1,500 ರೂಪಾಯಿ ಕೊಡ್ತೀವಿ. 1,500 ರೂಪಾಯಿ 2 ವರ್ಷದವರೆಗೆ ಕೊಡ್ತೀವಿ. 2 ವರ್ಷದಲ್ಲಿ ಕೆಲಸ ತಗೋಬೇಕು ಎಲ್ಲಾದ್ರೂ. ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಇದರಿಂದ ನಿರುದ್ಯೋಗಿಗಳಿಗೆ ಅನುಕೂಲ ಆಗ್ತದೆ, ಬಡವರಿಗೆ ಅನುಕೂಲ ಆಗ್ತದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.